ಯಾವನ್ ಬರ್ತಾನೆ ಬರಲಿ ನಮ್ಮ ಭೂಮಿ ಮೇಲೆ ನನ್ನ ಮಗನ ಅಲ್ಲೇ ಕತ್ತರಿಸಿ ತೋಳ್ಬಿಟ್ಟು ಅವ್ನ ಸಮಾಧಿ ಮೇಲೆ ನಾವು ಬೆಳೆ ಬೆಳಿತೀವಿ. ಕೋಟಿ ಬೇಕಿಲ್ಲ, ನಾವು ದುಡ್ಡು ತಿನ್ನಲ್ಲ, ಒಟ್ಟೆ ಅನ್ನ ತಿಂತೀವಿ. ನಿಮ್ಮ ಮಣ್ಣಿನ ಚಿನ್ನ ಇದ್ದಿಲ್ಲ ಸರ್, ಏನ್ ಸರ್ ದುಡ್ಡು? ಮತ್ತೆ ನಮ್ಮ ಮನೇಲಿ ಅನ್ನ ತಿಂತೀವಿ ಅಂದ್ರೆ ಇದರಿಂದ. ಬೆಂಗಳೂರು ಸೈಡ್ಗೆ ಎಲ್ಲ ಮುಲ್ನಾಡಿದು ಸರ್. ಡಿ ಕೆ ಶಿವಕುಮಾರ್ ಅವ್ರು ಬರಡು ಭೂಮಿ ಅಂತಾರೆ. ಅವ್ರಿಗೆ ಏನ್ ಅವ್ರಿಗೆ ವಯಸ್ಸಾಯ್ತಲ್ಲ, ಕಣ್ಣೆಲ್ಲ ಪಳೆ ಬಂದಿರ್ಬೇಕೇನಪ್ಪ. ನಾವ್ ಇದನ್ನ ಕಳ್ಕೊಂಡು ಎಲ್ಲಿ ಹೋಗೋಣ? ದುಡ್ಡು ಎಷ್ಟು ದಿನ ಇರ್ತದೆ? ಎಲ್ಲಿ ಮನೆ ಕಟ್ಟಕ್ಕಾಯ್ತದ? ದನ ಕರ ಸಾಕಾಯ್ತದ? ದನಿನಿಂದ ನಮ್ ಜೀವನ. ಬೈರಮಂಗಲ ಕಂಚನಹಳ್ಳಿ ಪಂಚಾಯತ್ ಇಲ್ಲಿ ದ್ರಾಕ್ಷಿ ಹಣ್ಣು ಕೂಡ ಬೆಳಿತಾ ಇದೀವಿ. ಹಲಸಿನ ಹಣ್ಣಿದೆ, ಸಪೋಟ ಇದೆ, ಚೀಪೆಕಾಯಿ ಇದೆ, ಚಕ್ವತ ಇದೆ. ಅವ್ನು ಹೇಳ್ತಾನಲ್ಲ, ಅವ್ನ್ ದುಡ್ಡು ಕೊಳ್ಳಿ, ನಮ್ಗ್ ಬೇಡ ಅವ್ನ್ ದುಡ್ಡು. ನಮ್ ಕಥೆ ಏನೋ ಮುಗ್ದೈತದೆ. ನಮ್ಮ ಮಕ್ಕಳಿಗೆ ಏನ್ರಿ ಮಾಡೋದು? ನಮ್ಮ ಮಕ್ಕಳಿಗೆ ಏನ್ರಿ ಮಾಡೋದು? ನಮ್ದು 1.5 ಎಕರೆ ಭೂಮಿ ಇಲ್ಲ ಅಂದ್ರೆ 7-8 ತರ ನಾವು ಮಿಶ್ರ ಬೆಳೆ ಬೆಳಿತೀವಿ. ನಾವು ಒಂದ್ ತಿಂಗಳಿಗೆ ಇಲ್ಲ ಅಂದ್ರೆ 1 ಲಕ್ಷ ಆದಾಯ ತಗೋತೀವಿ. ನಾವು ಇದನ್ನ ಕೊಟ್ಬಿಟ್ಟು 1 ಲಕ್ಷ ಆದಾಯ ಹೇಳ್ತಾರ ನಾವು. ಒಂದ್ ವೇಳೆ ಕೊಡ್ಲೇಬೇಕು ಅಂತ ಬಂದ್ರೆ ಏನ್ ಮಾಡ್ತೀರಾ? ನಾವು ಯಾವ್ದೇ ಕಾರಣಕ್ಕೂ ಬಿಟ್ಕೊಡೋದು. ಅದೇನೇ ಕಷ್ಟ ಆಗ್ಬಿಡ್ಲಿ, ಜೈಲ್ಗೆ ಹಾಕ್ತಾನೆ, ಹಾಕ್ಲಿ, ಸಾಯಿಸ್ಲಿ, ನೋಡೇ ಬಿಡೋಣ. ಯಾವ ಕಾರಣಕ್ಕೂ ಆಗಲ್ಲ. ರೈತರು ಯಾರು ಕೊಡಕ್ ರೆಡಿ ಇಲ್ಲ ಇಲ್ಲಿ. ಯಾರು ಜಮೀನು ಕೊಡಕ್ ಇಷ್ಟಪಡಲ್ಲ. ಯಾವ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ಕೊಟ್ಬಿಟ್ಟು ನಾವ್ ಎಲ್ಗೋಗೋಣ? ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಭೂಮಿ ಮಾತ್ರ ಕೊಡಲ್ಲ. ನಮ್ ಹೆಣದ ಮೇಲೆ ಬೇಕಾದ್ರೆ ಭೂಮಿ ಅವ್ನ ಎತ್ಕೊಂಡು ಹೋಗ್ಲಿ. ನಮಸ್ಕಾರ. ನಾವು ಇವತ್ತು ಬಿಡದಿಯ ಬೈರಮಂಗಲದಲ್ಲಿ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಈ ಜಾಗ ಬರಡು ಭೂಮಿ, ವ್ಯವಸಾಯ ಮಾಡೋದಕ್ಕಾಗಲ್ಲ, ಬೆಳೆ ಬೆಳೆಯೋದಕ್ಕಾಗಲ್ಲ ಅಂತ ಹೇಳಿ ಇದನ್ನ ಟೌನ್ಶಿಪ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಈ ಜಾಗ ನಿಜವಾಗ್ಲೂ ವ್ಯವಸಾಯಕ್ಕೆ ಅರ್ಹವಲ್ವಾ? ಇದು ನಿಜವಾಗ್ಲೂ ಬರಡು ಭೂಮಿನ? ನನ್ನ ಕಣ್ಣಿಗಂತೂ ಇದು ಬರಡು ಭೂಮಿ ತರ ಕಾಣಿಸ್ತಾ ಇಲ್ಲ. ಫಲವತ್ತವಾಗಿ ಬೆಳೆಗಳೆಲ್ಲ ಬೆಳೆದಿದ್ದಾರೆ. ಇಲ್ಲಿ ರೈತರುಗಳಿದ್ದಾರೆ, ಅವ್ರ ಹತ್ರನೇ ಕೇಳೋಣ, ಇದು ಬರಡು ಭೂಮಿನ, ಇಲ್ಲಿ ವ್ಯವಸಾಯ ಮಾಡಕ್ ಆಗಲ್ವಾ, ಹೇಗೆ ಏನು ಅಂತ. ಸರ್, ನಿಮ್ಮ ಹೆಸರು? ಕಾಂತರಾಜು ಅಂತ. ಸರ್, ಡಿ ಕೆ ಶಿವಕುಮಾರ್ ಅವರು ಇದು ಬರಡು ಭೂಮಿ, ಆದ್ರಿಂದ ಇದನ್ನ ಟೌನ್ಶಿಪ್ ಮಾಡಬೇಕು ಅಂತ ಆರ್ಡರ್ ಮಾಡಿಸಿದ್ದಾರೆ ಸರ್. ಏನ್ ಹೇಳ್ತೀರಾ ಸರ್, ಇದು ಬರಡು ಭೂಮಿನ? ಬರಡು ಭೂಮಿ ನೋಡಿ ಸರ್, ಇಲ್ಲೇ ಬೆಳೆ ನೋಡಿ. ಈ ಭೂಮಿ ಬರಡು ಭೂಮಿ ಅಂತ ಹೇಳಕ್ಕಾಯ್ತದ? ಜೋಳ ಇದೆ, ತೆಂಗಿದೆ, ಅಡಿಕೆ ಇದೆ, ಸೊಪ್ಪು ಬೆಳೀತಾ ಇದ್ದೀವಿ, ತರಕಾರಿ ಬೆಳೀತಾ ಇದ್ದೀವಿ. ಇದನ್ನ ಬರಡು ಭೂಮಿ ಏನಾದ್ರು ಗುಲಾಮ್ ಅವನು, ಮನ್ಸಲ್ಲ ಅವನು, ಗುಲಾಮ್ ಅವನು ಬರಡು ಭೂಮಿ ಅಂತ. ನಾನು ಬರಲಿ, ಅವ್ನು ನನ್ನ ಮಗ ತಾಕತ್ತಿದ್ರೆ ಇಲ್ಲಿಗೆ ರೈತರು ಕಷ್ಟ ಸುಖ ನೋಡಿ ಏನು ಮಾಡ್ತಾರೆ ಅಂತ ಬಂದು ನೋಡಲಿ, ಅವಾಗ ಗೊತ್ತಾಯ್ತದ ಅವನಿಗೆ. ನಮ್ಮನ್ನ ರೈತರಲ್ಲ ಅಂತ ಹೇಳ್ತಾವನಲ್ವಾ, ನಾವು ಅಂತ ಕರಿಬೇಕು, ಅವನು ಹಳೆ ಮರಿ ಅಂತ ಕರಿತೀವಿ. ಸರ್, ನಾವೇನ್ ಪುಕ್ಸಟ್ಟೆ ಕೇಳ್ತಾ ಇಲ್ಲ, ಕೋಟಿ ಗಟ್ಟಲೆ ದುಡ್ಡು ಕೊಡ್ತೀವಿ. ಏನ್ ಕೋಟಿ ಕೊಡ್ತೇನೆ ಸರ್? ಅವನು 16 ಕೋಟಿ ಜಮೀನು, ಇವತ್ತು 10 ಕೋಟಿ ಕೊಟ್ಟರು ಸಿಗ್ತಾ ಇಲ್ಲ ಜಮೀನು ನಮಗೆ. 2 ಕೋಟಿ ತಗೊಂಡು ನಾವೇನ್ ಮಾಡೋಣ? ನಮ್ಮ ಮಕ್ಕಳ ಮೇಲೆ ಏನ್ ಮಾಡೋಣ? ನಮ್ಮ ಕಥೆ ಏನೋ ಮುಗ್ದೈತದೆ. ನಮ್ಮ ಮಕ್ಕಳಿಗೆ ಏನ್ರಿ ಮಾಡೋದು? ನಮ್ಮ ಮಕ್ಕಳಿಗೆ ಏನ್ರಿ ಮಾಡೋದು? ಅವ್ನು ಕೊಡೋದೇ ಬೇಡ, ನಾವೇ ಸಂಪಾದನೆ ಮಾಡ್ಕೋತೀವಿ, ಮುಂದೆಲ್ಲೇ ನಾವು ಉತ್ಪತ್ತಿ ಮಾಡ್ಕೋತೀವಿ ದುಡ್ಡು. ನಾವು ಯಾವ್ದು ಭಿಕ್ಷೆ ಬೇಡ್ತಾ ಇಲ್ಲ ಅವನ ಹತ್ರ ಬೇಕು ಅಂತ. ಒಂದ್ ವೇಳೆ ಕೊಡ್ಲೇಬೇಕು ಅಂತ ಬಂದ್ರೆ ಏನ್ ಮಾಡ್ತೀರಾ? ನಾವು ಯಾವ್ದೇ ಕಾರಣಕ್ಕೂ ಬಿಟ್ಕೊಡೋದು. ಅದೇನೇ ಕಷ್ಟ ಆಗ್ಬಿಡ್ಲಿ, ಅದೇನ್ ಮಾಡ್ತಾರ ಮಾಡ್ಬಿಡ್ಲಿ, ನಾವು ನಿಂತಿದ್ವಿ, ಸತಾಯ ನಿಂತಿದ್ವಿ. 1 ಇಂಚ್ ಭೂಮಿ ಮಾತ್ರ ನಾವು ಬಿಟ್ಕೊಡಲ್ಲ. ಅದೇನಾಯ್ತದ ಆಗ್ಬಿಡ್ಲಿ, ಜೈಲ್ಗೆ ಹಾಕ್ತಾನೆ, ಹಾಕ್ಲಿ, ಸಾಯಿಸ್ಲಿ, ನೋಡೇ ಬಿಡೋಣ. ಇಲ್ಲ ಬರ್ತಾರ, ಯಾವನ್ ಬರ್ತಾನೆ ಬರಲಿ ನಮ್ಮ ಭೂಮಿ ಮೇಲೆ ನನ್ನ ಮಗನ ಅಲ್ಲೇ ಇಲ್ಲೇ ಕತ್ತರಿಸಿ ತೋಳ್ಬಿಟ್ಟು ಅವ್ನ ಸಮಾಧಿ ಮೇಲೆ ನಾವು ಬೆಳೆ ಬೆಳಿತೀವಿ. ನೋಡಿ ಸರ್, ಎಷ್ಟು ರೈತ ಗಂಗಮ್ಮ ತಾಯಿ ನೋಡಿ ಸರ್, ನೋಡಿ ಸುಮಾರು 4-5 ಇಂಚು ನೀರು ಬರ್ತಾ ಇದೆ. ಇಂಥ ಜಾಗನ ಬರಡು ಭೂಮಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಮನ್ಸನೇನ್ರಿ ಅವನು? ಬಂದು ನೋಡ್ಲಿ ಏನೋ ಅಂತ ಕಣ್ಣು ಸೇರೋಗ್ಬಿಟ್ಟವಂತ. ಬರಡು ಭೂಮಿ ಅಂತ ಬಗಳ್ತಾನೆ ಇಲ್ಲ. ಈ ಬರಡು ಭೂಮಿನೇ ಇದು. ಅನ್ನ ತಿಂತಾನೆ, ಮಣ್ತಿರ್ತಾನೆ ಹೊಟ್ಟೆಗೆ ಅವನು. ಈ ಜಾಗ ಬರಡು ಭೂಮಿ ಅಂತೆ ಸರ್ಕಾರ ನೋಡ್ದೆ ಇಲ್ಲಪ್ಪ. ಬರಡು ಭೂಮಿ ಆದ್ರೆ ನೀರ್ ಬರ್ತದ? ಎಷ್ಟು ಬೆಳಿತಾ ಇದ್ದೀವಿ ನೋಡು. ಸೊಪ್ಪು, ಜೋಳ, ದನ ಕರ, ಹುಲ್ಲು, ಸೊಪ್ಪು, ತರಕಾರಿಗಳು, ಮಕ್ಕಳನ್ನ ಓದಿಸ್ಕೊಟ್ಟು ಕಷ್ಟ ಬೀಳ್ತಾ ಇದ್ವಿ. ಕೊಟ್ಬಿಟ್ಟು ನಾವು ಎಲ್ಲೋಗೋಣ? ಯಾವ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ನಾವ್ ಇದನ್ನ ಕಳ್ಕೊಂಡು ಎಲ್ಲಿ ಹೋಗೋಣ? ದುಡ್ಡು ಎಷ್ಟು ದಿನ ಇರ್ತದೆ? ಕೋಟಿ ಕೊಡ್ತೀವಿ ನಾವು, ಕೋಟಿ ಗಟ್ಟಲೆ ದುಡ್ಡು. ಎಲ್ಲ ನೀನ್ 2 ಕೋಟಿ ಬಿಟ್ರು ನಾವು ತಗೊಳಲ್ಲ. ಊರ್ ಬಿಟ್ಬಿಟ್ಟು ಎಲ್ಲೋಗೋಣ? ಎಲ್ಲಿ ಮನೆ ಕಟ್ಟಕ್ಕಾಯ್ತದ? ದನ ಕರ ಸಾಕಾಯ್ತದ? ದನಿನಿಂದ ನಮ್ ಜೀವನ. ಇವಾಗ ಖುಷಿ ಎಲ್ಲಾರು ಅದ್ರ ನಮ್ಮ ಬೇರೆ ಕೆಲಸ ಏನ್ ಮಾಡ್ತಾರೆ? ಎಲ್ಲ ವ್ಯವಸಾಯ, ರೇಷ್ಮೆ, ಜೋಳ, ಕಡ್ಡಿ, ದನ ಕರ, ಹುಲ್ಲು, ಸೊಪ್ಪು. ಎಷ್ಟೆಷ್ಟು ದನಗಳು ಕಟ್ಟವ್ರು ಗೊತ್ತಾ? 30-40 ಲೀಟ್ರ್ ಹಾಕ್ತಾರೆ ಒಬ್ಬೊಬ್ಬರು ರೈತರು. ಎಲ್ಗೋಯ್ತೀಯಾ ಹೇಳು? ದುಡ್ಡು ಇರ್ತದ ನಮ್ಮ ಹತ್ರ? ಊರು ಬಿಟ್ಬಿಟ್ಟು ಹೋಗಿ ಮನೆ ಕಟ್ಟಕ್ಕಾಯ್ತದ? ಯಾವ ಕಾರಣಕ್ಕೂ ಬಿಟ್ಕೊಡಲ್ಲಪ್ಪ. ನಮ್ಗೆ ಇದೇ ಜೀವನ ನಮ್ ನಡೀತಾ ಇರೋದು. ನಮ್ಮ ಮಕ್ಳುಗಳು ನಮ್ ಇದು ಎಲ್ಲ ಇಲ್ಲೇ ಇದ್ರಲ್ಲೇ ಗೇದ್ನ ಓದಿಸ್ತಾ ಇರೋದು. ಅವ್ನು ಹೇಳ್ತಾನಲ್ಲ, ಅವ್ನ್ ದುಡ್ಡು ಕೊಳ್ಳಿ, ನಮ್ಗ್ ಬೇಡ ಅವ್ನ್ ದುಡ್ಡು. ನಮ್ ಪ್ರಾಣ ಹೋದ್ರು ನಮ್ ಭೂಮಿ ಕೊಡಲ್ಲ ನಾವು. ಕೋಟಿ ಗಟ್ಟಲೆ ದುಡ್ಡು ಕೊಡ್ತೀವಿ, ನೀವೆಲ್ಲರೂ ಹೋಗಿ ಬೇರೆ ಕಡೆ ಜಾಗ ಕೊಂಡ್ಕೊಂಡು ಮಾಡ್ಬೋದು ಅಂತಾರಲ್ಲ. ಅವನು ಇನ್ನೊಂದ್ ಮನೆ ಬೇಕಾದ್ರೆ ಇನ್ನೊಂದ್ 2 ಇದು ಎಕ್ಸ್ಟ್ರಾ ಏನೋ ತಗೊಂಡಿರ್ಲಿ, ಅವನು ನಮಗ್ ಬೇಡ. ನಮ್ ಭೂಮಿ ನಮ್ಗ್ ಬೇಕಷ್ಟೇ. ಅವ್ನ್ ಬಂದ್ಬೇಕಾದ್ರೆ ನೋಡ್ಕೊಳ್ಳಿ. ಇಲ್ಲಿ ಅಲ್ಲಿ ಕುತ್ಕೊಂಡ್ ಹೇಳೋದಲ್ಲ, ಇಲ್ಲಿ ಬಂದ್ ನೋಡ್ಬೇಕು ಹೆಂಗೈತೆ ಊರುಗಳು, ಹೆಂಗೆ ಏನು ಅಂತ. ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಭೂಮಿ ಮಾತ್ರ ಕೊಡಲ್ಲ. ನಮ್ ಹೆಣದ ಮೇಲೆ ಬೇಕಾದ್ರೆ ಭೂಮಿ ಅವ್ನ ಎತ್ಕೊಂಡು ಹೋಗ್ಲಿ. ಅಮ್ಮ, ಡಿ ಕೆ ಶಿವಕುಮಾರ್ ಪ್ರಕಾರ ಇದೆಲ್ಲ ಬರಡು ಭೂಮಿ, ಇಲ್ಲೆಲ್ಲ ಏನು ಬೆಳೆಯಕ್ಕಾಗಲ್ಲ. ಬರಡು ಭೂಮಿ ಏನು ತರಕಾರಿಯಾಗ ಅವ್ರು ಮಣ್ಣು ತಿಂತಾರ, ಅನ್ನ ತಿಂತಾರ, ತರಕಾರಿನೇ ಕಂಡ್ರಿ ಬೆಳೆಯೋದು. ಇದು ನಿಮ್ ಜಮೀನಲ್ಲೇ ಬೆಳೆದ? ನಮ್ ಜಮೀನಲ್ಲೇ ಬೆಳೆದಿರ. 50 ಕೆಜಿ ಕಾಯಿ ಮಾರ್ಕೊಂಡ್ ಬಂದಿದ್ದೀನಿ ಇವಾಗ. ಮತ್ತೆ ಬರಡು ಭೂಮಿ ಅಂತಾರಲ್ಲಮ್ಮ, ಹೆಂಗೆ? ಅವ್ರಿಗೇನ್ ಕಣ್ಣದ ಕಣ್ಣಿಲ್ವಾ ಮುಖದ ಮೇಲೆ ಕೇಳಿ. ಆಮೇಲೆ ಕೋಟಿ ಗಟ್ಟಲೆ ಕೊಡ್ತೀವಿ, ಜಮೀನ್ ಕೊಡ್ಲಿ ಅಂತ. ಕೋಟಿ ಬೇಡ, 2 ಕೋಟಿ ಕೊಟ್ರು ನಮ್ ಭೂಮಿ ನಮ್ದು. ಅವ್ರ ಅಪ್ಪಂದ ಭೂಮಿ, ನಮ್ ತಾತಂದು. ನಿಮ್ಗೆ ಇದೇ ಮೇನ್ ವೃತ್ತಿ, ತರಕಾರಿ.
ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು ನೀವು, ಈ ಜಾಗನೂ ಕೂಡ ಟೌನ್ಶಿಪ್ಗೆ ಅಂತಾನೆ ಮಾರ್ಕ್ ಆಗಿರೋಂಥ ಜಾಗ. ಈ ಜಾಗದಲ್ಲಿ ನೀವು ನೋಡಿರ್ಬೋದು, ಈ ತರದ ಹಣ್ಣು ಇಲ್ಲ ಅಂತ ಇಲ್ಲ. ಅಷ್ಟೇ ಅಲ್ಲದೆ ಇವರು ಹೂವು, ರೇಷ್ಮೆ ಎಲ್ಲವನ್ನು ಬೆಳೀತಾ ಇದ್ದಾರೆ. ಎಲ್ಲೂ ನೋಡಿದ್ರು ನಿಮ್ಗೆ ಇಲ್ಲಿ ಹಸಿರೇ ಕಾಣಿಸುತ್ತೆ. ಸರ್, ಇದು ಬರಡು ಭೂಮಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಏನ್ ಹೇಳ್ತೀರಾ ಸರ್? ಬುದ್ಧಿ ಬಂದ ಸರ್ ಈ ತೋಟದಲ್ಲಿ ಕೆಲಸ ಮಾಡ್ತೀನಿ ಸರ್. ಪ್ರತಿಯೊಂದು ಹಣ್ಣು ಗಿಡ ಇದೆ ಸರ್ ನಮ್ಮ ತೋಟದಲ್ಲಿ. ನೋಡಿ, ಮೂಸಂಬಿ ಗಿಡ ಇದು ಡ್ರ್ಯಾಗನ್ ಫ್ರೂಟ್, ಇದು ದ್ರಾಕ್ಷಿ ಹಣ್ಣು ಕೂಡ ಸರ್ ಇದೆ ಸರ್. ನೋಡಿ ಸರ್, ಬೈರಮಂಗಲದಲ್ಲಿ ಸರ್ ಇದೆ. ಬೈರಮಂಗಲ ಕಂಚನಹಳ್ಳಿ ಪಂಚಾಯತಿಲಿ ದ್ರಾಕ್ಷಿ ಹಣ್ಣು ಕೂಡ ಬೆಳೀತಾ ಇದೀವಿ. ಹೂವು, ಪ್ರತಿಯೊಂದು ಹೂವು ಬೆಳೆದಿದೆ ಸರ್. ಹಂಗೆ ನಾವು ನೋಡಿ, ಇದೆಲ್ಲ ಸಾಮಂತಿ ಹೂವು, ಆಮೇಲೆ ಡ್ರ್ಯಾಗನ್ ಫ್ರೂಟ್ ಇದೆ ಸರ್. ಆಮೇಲೆ ತ್ಯಾಗದ ಮರಗಳು ನೋಡಿ ಸರ್, ಎಷ್ಟು ತ್ಯಾಗದ ಮರಗಳಿದ್ದಾವೆ. ಬಾಳೆ ಇದೆ ನೋಡಿ. ನಮ್ಮ ಮನೆಗೆ ಒಂದಿನ ಮೋಸ ಮಾಡಿದೆ ಸರ್ ಹಬ್ಬಗಳಿಗೆ. ಪ್ರತಿಯೊಂದು ಬಾಳೆಹಣ್ಣು ಹಿಡಿದು ಎಲ್ಲ ಪ್ರತಿಯೊಂದು ಬೆಳಿತೀವಿ ನಾವು. ರೇಷ್ಮೆ ನೋಡ್ದಂಗೆ ರೇಷ್ಮೆ ಇರ್ಬೋದು, ಹಲಸಿನ ಹಣ್ಣು ಇದೆ, ಸಪೋಟ ಇದೆ, ಚೀಪೆಕಾಯಿ ಇದೆ, ಚಕ್ಕೋತ ಇದೆ. ಕೋಟಿ ದುಡ್ಡು ಕೊಡ್ತಾರೆ, ನೀವು ದುಡ್ಡು ತಗೊಂಡೆಲ್ಲ ಸಿಟಿ ಕಡೆ ಸೆಟ್ಲ್ ಆಗ್ಬೋದಲ್ಲ ಸರ್? ಏನು ಸರ್ ದುಡ್ಡು? ಇದ್ರಲ್ಲೇ ಚಿನ್ನ ಇದಿಲ್ಲ ಸರ್, ಈ ಮಣ್ಣಲ್ಲೇ ಚಿನ್ನ ಇದಿಲ್ಲ ಸರ್. ಏನ್ ಸರ್ ದುಡ್ಡು? ಮತ್ತೆ ನಮ್ಮ ಮನೇಲಿ ಅನ್ನ ತಿಂತೀವಿ ಅಂದ್ರೆ ಇದರಿಂದ ಕೊಡ್ಲೇಬೇಕು ಅನ್ನೋ ಸಿಚುವೇಶನ್ ಬಂತು ಅಂದ್ರೆ ಏನ್ ಸರ್? ಏನು ನಾವೆಲ್ಲ ಡಿಸೈಡ್ ಆಗ್ಬಿಟ್ಟಿದ್ವಿ, ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದೀವಿ. ಅವ್ರು ಏನ ಮಾಡ್ಕೋಬಹುದು, ಅವ್ರು ಡಿನೋಟಿಫಿಕೇಶನ್ ಮಾಡ್ಬೋದು, ಏನಾರ ಮಾಡ್ಕೊಳ್ಳಿ ಸರ್. ಅವರು ನಾವಂದ್ರೆ ಜಮೀನು ಅಂತ ಒಂದ್ ಇಂಚು ಬಿಡಲ್ಲ ಸರ್ ನಾವು. ಹೆಂಗ್ ಸರ್ ಬಿಡೋಣ ನಮ್ಮ ಜಮೀನ? ನಮ್ಮ ತಾತವರು ಸಂಪಾದನೆ ಮಾಡಿ ಸರ್, ಕಷ್ಟ ಬಿದ್ದು ಅವರು ಫುಲ್ಲು ತಗಡೆ ಇದೆಯಲ್ಲ ಅದ್ರಲ್ಲಿ ಹೊಡೆದು ಮಣ್ಣೆಲ್ಲ ಸಮ ಮಾಡಿ ಜಮೀನ್ ಮಾಡ್ರ ಸರ್ ಇವರು. ಹೇಳ್ತಾರೆ ತುಂಬಾ ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ ಕೊಡೋದಕ್ಕೆ, ಕೆಲವ್ರು ಮಾತ್ರ ಒಪ್ತಾ ಇಲ್ಲ ಅಂತ. ಸರ್ ಒಂದೇ ಹೇಳ, ಮೊನ್ನೆ ಒಂದು ಇದ್ ಮಾಡಿದ್ರು ಗೊತ್ತಾ, ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮಾಡಿದ್ರು ಗೊತ್ತಾ? ಅಲ್ಲಿ ಅವರು 500 ರೂಪಾಯಿ ಬಿರಿಯಾನಿ, ಒಬ್ರಿಗೆ 500 ರೂಪಾಯಿ, ಆಮೇಲೆ ಬಿರಿಯಾನಿ ಒಬ್ಬ ಆಮೇಲೆ ಒಂದು ಕ್ವಾರ್ಟರ್ ಎಣ್ಣೆ ಎಲ್ಲ ಕೊಡ್ಸಿದ್ದಾರೆ ಸರ್ ಅವರು. ಈ ತರ ಮಾಡಿದಾರಂತೆ ಸರ್. ಇದಕ್ಕೇನು ಸರ್ ಹೇಳ್ತೀರಾ? ದೊಡ್ಡ ಅವ್ರು ಕಾಂಗ್ರೆಸ್ ಕಡೆಯವ್ರು ಯಾರಿದ್ರು ಅದೇ ಅಷ್ಟೇ ಸರ್ ಹೋಗಿರೋದು. ಈಗ ಬನ್ನಿ ಸರ್, ಅವರು ಡಿ ಕೆ ಶಿವಕುಮಾರ್ ಬರ್ಲಿ, ನಮ್ಮ ಬೈರಮಂಗಲ ದಂಡಿ ಸ್ಥಳಕ್ಕೆ ಬರ್ಲಿ, ಎಷ್ಟು ಜನ ಸೇರ್ತಾರೆ ಗೊತ್ತಾ ಸರ್? ಅವ್ರು ಬರ್ಲಿ, ಬೇಕಾದ್ರೆ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ. ಯಾರು ಜಮೀನು ಕೊಡಕ್ಕೆ ಇಷ್ಟಪಡಲ್ಲ. ಹೇಗೆ ಸರ್, ಇದು ಬರಡು ಭೂಮಿ ಅಂತೆ, ಈ ಜಾಗನೆಲ್ಲ ಕೊಡ್ಬೇಕು ಅಂತ ಡಿ ಕೆ ಶಿವಕುಮಾರ್ ಫಲವತ್ತಾದ ಭೂಮಿ ಇದು. ಆಗ್ಲೇ ನಮ್ಮ ತಂದೆ, ನಮ್ಮ ಅಜ್ಜಿ ತಾತ ಅವರು ಆಗ್ಲೇ ಒಂದು 45 ವರ್ಷದ ಹಳೆ ಮನೆ ಇದು. ಅವಾಗಿಂದ ಇಲ್ಲೇ ಇದ್ದಾರೆ. ಅವಾಗಿಂದ ರೇಷ್ಮೆ, ತರಕಾರಿ, ಹೂವು, ಮೊದ್ಲು ಅಲ್ಲಿ ಕಬ್ಬು ಬೆಳಿತಿದ್ವಿ ತೋಟ ಮಾಡ್ಕೊಂಡು. ತುಂಬಾ ರೈತರು ಇಲ್ಲಿ 4-5 ಸಾವಿರ ಮರಗಳಿದಾವೆ. ತೆಂಗಿನ ಮರ, ಬಾಳೆ ತೋಟ ಇದೆ, ಅಡಿಕೆ ತೋಟ ಇದೆ, ರೇಷ್ಮೆ ಬೆಳಿತಾರೆ, ಕಬ್ಬು ಬೆಳಿತಾರೆ, ಹೂವು ಬೆಳಿತಾರೆ. ಡಿ ಕೆ ದುಡ್ಗೋಸ್ಕರ ಇಲ್ಲಿ ಅವ್ರ ದುಡ್ಡು ಮಾಡ್ಕೊಳಕೋಸ್ಕರ ಇಲ್ಲಿ ಅಕ್ಬೇರ್ ಮಾಡ್ತಿದಾರೆ ಹೊರತು ಬಂದು ನೋಡಿ ಇಲ್ಲೇ ಸುತ್ತಮುತ್ತ ಎಷ್ಟು ಮರ ಇದಾವೆ. ಅವರು ನಿಮ್ಗೆ ದುಡ್ಡು ಕೊಡ್ತಾರೆ, ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ, ಎಲ್ಲ ಮಾರ್ಬಿಟ್ಟು ನೀವು ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬೋದಲ್ಲ. ಅಲ್ಲಿಗೆ ಹೋದ್ರೆ ಅವ್ರೇನ್ ಮಣ್ಣು ತಿಂತಾರಾ? ಇಲ್ಲಿದ್ರೆ ಅನ್ನ ತಿಂತಾರ ಅವರು. ಯಾವ್ಯಾವ ಹಣ್ಣು ಬೆಳಿತೀರಾ ಸರ್? ನಾವು ಚಕೋತ, ಇದು ಲಕ್ಷ್ಮಣ ಫಲ, ಮಾವಿನ ಹಣ್ಣು, ಆಮೇಲೆ ಪಪ್ಪಾಯಿ, ಸಪೋಟ, ಕಿತ್ಲೆಹಣ್ಣು, ಡ್ರ್ಯಾಗನ್ ಫ್ರೂಟ್, ತರಕಾರಿ ಪ್ರತಿಯೊಂದು ಬೆಳಿತೀವಿ. ಹುಳ್ಳಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಬೆಳಿತೀವಿ. ಡಿ ಕೆ ಶಿವಕುಮಾರ್ ಅವ್ರು ಬರಡು ಭೂಮಿ ಇದನ್ನೆಲ್ಲ ಮಾರಾಟ ಮಾಡಿ ಅಂತ ಇಲ್ಲ, ನಾವು ಕೊಡಲ್ಲ. ಕೊಟ್ಬಿಟ್ಟು ನಾವ್ ಎಲ್ಗೋಗೋಣ? ಇದು ಎಲ್ಲ ಬರಡು ಭೂಮಿನ ಸರ್? ಇದು ಸರ್ ನೋಡಿ, ನಿಮ್ ಕಣ್ಣಿಗೆ ಕಾಣ್ತದೆ, ಇದು ಬರಡು ಭೂಮಿ ತರ ಕಾಣ್ತಾ ಇದೆ. ಇದು ಹಸಿರು, ಹಚ್ಚ ಹಸಿರು ಭೂಮಿ, ಇದು ಫಲವತ್ತಾಗಿರೋ ಭೂಮಿ. ಏನು ಎಳ್ಳೆ ಮಲ್ನಾಡು, ನಮ್ಮ ಬೆಂಗಳೂರು ಸೈಡ್ಗೆ ಎಳ್ಳೆ ಮಲ್ನಾಡು ಇದು. ಸರ್, ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಬರಡು ಭೂಮಿ ಅಂತಾರೆ, ಅವ್ರಿಗೆ ಏನು ಕಣ್ಣಲ್ಲೆಲ್ಲ ಪರೆ ಬಂದಿರ್ಬೇಕೇನಪ್ಪ? ಏನು ಅವ್ರಿಗೆ ವಯಸ್ಸಾಯ್ತಲ್ಲ, ಪರೆ ಬಂದಿರ್ತದೆ, ಏನು ಮಾಡೋಕ್ಕಾಗಲ್ಲ. ಅವ್ರ ಕಣ್ಣು ಒಂದ್ಸಲ ಬರ್ಲಿ ಇಲ್ಲಿ ಸ್ಥಳಕ್ಕೆ, ಅವ್ರು ನಿಂತ್ಕೊಂಡು ಎಲ್ಲ ವಿಚಾರಿಸ್ಲಿ, ಪ್ರತಿ ಮನೆಗೆ ಬರ್ಬೇಕು, ಸರ್ವೆ ಮಾಡಂಗೆ ಅವ್ರ ಕಡೆಯವ್ರನ್ನಾರ ಕಳಿಸ್ಲಿ. ಏನು ಮಾಡಿಲ್ಲ ಕಣ್ರಿ ಅವರು. ಸರ್, ಮತ್ತೆ ಅವ್ರು ಹೇಳ್ತಾರೆ ನಾವೆಲ್ಲ ಬಂದು ಸರ್ವೆ ಮಾಡಿದೀವಿ, ರೈತರುಗಳೇ ಕೊಡಕ್ ಒಪ್ಪಿದ್ದಾರೆ, ಕೆಲವ್ರು ಮಾತ್ರ ಅಬ್ಜೆಕ್ಷನ್ ಮಾಡ್ತಿದ್ದಾರೆ ಅಂತಾರೆ. ಯಾರು ಬಂದಿಲ್ಲ ಸರ್ವೆ ಮಾಡೋಕ್ಕೆ. ನಾವು ನಮ್ಮದೇ ಜಮೀನು ಇಲ್ಲೇ ಇದೆ, ಬೇಕಾದ್ರೆ ವಿತ್ ಪಾಣಿ ಸಮೇತ ಪ್ರೂಫ್ ಕೊಡ್ತೀವಿ. ಸರ್ವೆಗೆ ಯಾರು ಬಂದಿಲ್ಲ, ನಮ್ಮನ್ನ ಯಾರು ಬಂದು ಕೇಳು ಇಲ್ಲ. ಬರೀ ಅಲ್ಲೋ ಎಲ್ಲೋ ಕೂತ್ಕೊಂಡು ಟಿವಿ ಹೇಳೋದು ಆಗೋಯ್ತು, ಇನ್ನು 3 ದಿನ ದುಡ್ಡು ಬಂದು ಇದಾಯ್ತು ಅಂತ ಸುಮ್ಮನೆ ಕಾಕತಳಿ ಹೇಳ್ತಾರೆ ಅಷ್ಟೇ. ಇದೆಲ್ಲ ಬೂಟಾಟಿಕೆ ಮಾತವ್ರದ್ದು. ನೋಡಿ, ಬಚ್ಚ ಹಸಿರಾಗಿರೋ ಭೂಮಿ, ಅಡಿಕೆ, ತೆಂಗು ಎಲ್ಲ ಥರ ಬೆಳೆ ಐತೆ. ನಮ್ದು 1.5 ಎಕರೆ ಭೂಮಿ ಇಲ್ಲ ಅಂದ್ರೆ 7-8 ಥರ ನಾವು ಮಿಶ್ರ ಬೆಳೆ ಬೆಳಿತೀವಿ. ನಾವು ಒಂದು ತಿಂಗಳಿಗೆ ಇಲ್ಲ ಅಂದ್ರೆ 1.25 ಲಕ್ಷ ಆದಾಯ ತಗೋತೀವಿ. ನಾವು ಇದನ್ನ ಕೊಟ್ಬಿಟ್ಟು 1.25 ಲಕ್ಷ ಆದಾಯ ಹೇಳ್ತಾರ. ನಾವು ಮನೇಲಿ 6 ಜನ ಹೆಂಗೆ ಬದುಕೋದು? ಅವ್ರು ಕೊಡ್ತಾರೆ 2 ಕೋಟಿ ಕೊಡ್ತಾರೆ ಅನ್ಕೊಂಬಿಡಿ. 2 ಕೋಟಿ ತಗೊಂಡು ಏನು ಮಾಡೋದು? ಎಲ್ಲೋಯ್ತಾರೆ ನೀವು? ಸುತ್ತಮುತ್ತ ಎಲ್ಲ ಕಡೆ ಭೂಮಿ ರಿಯಲ್ ಎಸ್ಟೇಟ್ ಭೂಮಿ ಆಗ್ಬಿಟ್ಟಿದೆ. ಎಕರೆಗೆ 15 ಕೋಟಿ ಕೊಟ್ಟು ಮಾಡ್ತಿದ್ದಾರೆ. ಇಲ್ಲೇ 2 ಕೋಟಿ ನೀವೇ ಈ ಗಂಟೆನಲ್ಲಿ ಆಗ್ಲೇ 5-6 ವರ್ಷದಿಂದ 5 ವರ್ಷ ತುಂಬಾ ವರ್ಷದಿಂದಾನೆ ಆಗ್ಲೇ ಮಾಡಿದಿರಲ್ಲ 12 ಕೋಟಿ ಕೊಟ್ಟು. ಇಲ್ಲೇನು ರೈತರಿಗೇನು ಗೊತ್ತಾಗಲ್ಲ ಅಂತ ಅವ್ರ ಕಣ್ಗೆ ಮಂಕ್ಪೂತಿ ಏರ್ಸ್ಬಿಟ್ಟು ಕಿತ್ಕೋಬೇಕು ಅಂತ ಮಾಡಿದ್ದೀರಾ? ಯಾವ ಕಾರಣಕ್ಕೂ ಆಗಲ್ಲ. ರೈತರು ಯಾರು ಕೊಡಕ್ಕೆ ರೆಡಿ ಇಲ್ಲ ಇಲ್ಲಿ. ರೈತರಿಗೆಲ್ಲ ವಾಸ್ತವ ರೈತರಿಗೆ ಆಗ್ಲೇ ಮಂದಟ್ ಆಗ್ಬಿಟ್ಟಿದೆ. ಅವ್ರ ಭೂಮಿ ಬೆಲೆ ಏನು, ಇವ್ರ ಆಸೆ ಏನು ತೋರಿಸ್ತಿದ್ದಾರೆ ಅಂತ ರೈತರು ಯಾರು ಕೊಡಕ್ಕೆ ತಯಾರಿಲ್ಲ. ನಾವು ಕೂಡ ಕೊಡಲ್ಲ. ಏನಾದರೂ ನಾವು ಭೂಮಿ ಕೊಡಕ್ಕೆ ರೆಡಿ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಮಲೆನಾಡಲ್ಲಿ ಅಡಿಕೆ ಬೆಳೆದಂಗೆ ಇಲ್ಲೂ ಕೂಡ ಅಡಿಕೆ ಬೆಳೀತಾ ಇದ್ದಾರೆ. ಮಲೆನಾಡಲ್ಲಿ ಹೇಗಿರುತ್ತೆ ಅಡಿಕೆಗೆ ಜಾಗ, ಇಲ್ಲೂ ಕೂಡ ಹಾಗೆ ಕಾಣಿಸ್ತಾ ಇದೆ. ಇದು ಹೇಗೆ ಬರಡು ಭೂಮಿ ಆಗುತ್ತೆ? ಇಲ್ಲಿ ಬಾಳೆ ಇದೆ, ಅಡಿಕೆ ಇದೆ. ಸರ್, ಇದು ಬರಡು ಭೂಮಿ ಅಂತೆ, ಈ ಭೂಮಿನ ಮಾರಾಟ ಮಾಡ್ಬೇಕಂತೆ. ಹೌದು ಸರ್, ನಾವು ಬರಡು ಭೂಮಿಲಿ ಈಗ ರೇಷ್ಮೆ ಬೆಳಿತಾ ಇದೀವಿ, ಭತ್ತ ರಾಗಿ ಬೆಳಿತಾ ಇದೀವಿ, ಜೋಳ ಬೆಳಿತಾ ಇದೀವಿ. ಇದು ಬೈರಮಂಗಲ. ಇದು ಪಕ್ಕದಲ್ಲಿ ಬೈರಮಂಗಲ ಕೆರೆ ಇದೆ. ಇಲ್ಲಿಂದ 100 ಮೀಟ್ರು ಬೈರಮಂಗಲ ಕೆರೆ ಇದೆ. ಹಾಗೆ ಚಕೋತ ಹಣ್ಣು ಇದೆ, ಲಕ್ಷ್ಮಣ ಫಲ ಹಣ್ಣು ಬೆಳಿತಾ ಇದೀವಿ. ಡಿ ಕೆ ಸಾಹೇಬ್ರು ಹೇಳ್ತಾ ಇದ್ದಾರೆ ಬಂಜರು ಭೂಮಿ 15-20 ಜನ ಮಾತ್ರ ಅಷ್ಟೇ ರೈತರು ಇರೋದು ಅಂತ ಹೇಳ್ತಾ ಇದ್ದಾರೆ. ಈಗ ಬನ್ನಿ ಎಲ್ಲರೂ ಈಗ ಸುತ್ತಮುತ್ತ ಎಲ್ಲ ಕಡೆ ಅವರು ಬಂದು ನೋಡ್ಲಿ, ಅವರು ರೈತ ಇದ್ದಾರಾ ಇಲ್ವಾ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಆಮೇಲೆ ಇದು ಕುಮಾರಸ್ವಾಮಿ ಅವರು ಆರ್ಡರ್ ಕೊಟ್ಟಿದ್ದು, ನಾವು ಜಸ್ಟ್ ಮುಂದುವರಿಸ್ತಾ ಇದೀವಿ ಅಷ್ಟೇ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಸರ್, ಅವ್ರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಕೈ ಬಿಟ್ಟಿದ್ದಾರೆ, ಅದೇ ಥರ ಇವರು ಬಿಟ್ಬಿಡ್ಲಿ, ಇವರು ಅದೇ ಥರ ಬಿಟ್ಬಿಡ್ಲಿ. ನಾವು ಜೀವನ ಸಾಗಿಸು. ಎಷ್ಟೋ ಜನ ಇದು ನಮ್ಮ ನೀರು ನಂಬ್ಕೊಂಡು, ವ್ಯವಸಾಯ ನಂಬ್ಕೊಂಡು, ನಾವು ಹೈನುಗಾರಿಕೆ ಹಸುಗಳೆಲ್ಲ ಸಾಕೊಂಡು ಎಲ್ಲ ಮಾಡ್ತಾ ಇದೀವಿ. ಇವರು ಅದೇ ಥರ ಬಿಟ್ಬಿಡ್ಲಿ. ಕೈ ಬಿಟ್ಟಿಲ್ಲ ಅಂದ್ರೆ
ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಸರ್. ಈಗ ಮಾಡ್ತಾ ಇದೀವಿ, ಮುಂದಕ್ಕೂ ಹೆಚ್ಚಿಗೆ ಮಾಡ್ತೀವಿ ಇನ್ನು. ಸರ್ ಕೋಟಿಗಟ್ಟಲೆ ದುಡ್ಡು ಕೊಡ್ತಾರಲ್ಲ, ಕೊಟ್ಬಿಟ್ಟು ಹೋಗ್ಬೋದಲ್ಲ, ನಿಮ್ಗೇನು ಸಮಸ್ಯೆ? ಸರ್ ಕೋಟಿಗೆ ಏನು ಸರ್ ಬೇಕು ಕೋಟಿ? ಈಗ ಇದೆಲ್ಲ ನಾವು ಸಂಪಾದನೆ ಮಾಡ್ತಾ ಇದೀವಿ, ತಿಂಗಳಿಗೆ ರೇಷ್ಮೆ ಎಲ್ಲ ಬೆಳೀತಾ ಇದೀವಿ, ಹೈನುಗಾರಿಕೆ ಉದ್ಯಮ ಮಾಡ್ತಾ ಇದೀವಿ. ಕೋಟಿ ಏನು ಬೇಕಿಲ್ಲ ನಮಗೆ, ನಮ್ಗೆ ಹೊಟ್ಟೆ ಅನ್ನ ಬೇಕಷ್ಟೇ. ಕೋಟಿ ಬೇಕಿಲ್ಲ, ನಾವು ದುಡ್ಡು ತಿನ್ನಲ್ಲ, ಹೊಟ್ಟೆ ಅನ್ನ ತಿಂತೀವಿ. ಅದ್ಬಿಟ್ಟು ಕೋಟಿ ಅಂತ ಅನ್ಕೊಂಡಿದ್ದೀವಿ, 2 ಕೋಟಿ ಕೊಟ್ಬಿಟ್ಟು ಈಗ ಮಕ್ಕಳು ಮುಂದಕ್ಕೆ ಏನು ಸರ್ ಮಾಡ್ತಾರೆ? ಭೂಮಿ ಇಲ್ಲ ಅಂದ್ರೆ ಏನು ಸರ್ ಮಾಡ್ತಾರೆ? ಅದೇ ಇವಾಗ ಅಗ್ರಿಕಲ್ಚರ್ನ ಫಾಲೋ ಮಾಡ್ತಾ ಇರೋಂಥ ಮಕ್ಳುಗಳು ಬರ್ತಾ ಇಲ್ಲ, ಇವ್ರು ಅಂಥವ್ರಿಗೆ ಉತ್ತೇಜನ ಕೊಡೋದು ಬಿಟ್ಟು ಅವ್ರ ಜಾಗನೂ ಮಾರ್ಸೋದಕ್ಕೆ ಟ್ರೈ ಮಾಡ್ತಾ ಇದಾರಲ್ಲ ಸರ್. ಸರ್ ಅವ್ರಿಗೆ ದುಡ್ಡು ಬೇಕಷ್ಟೇ, ಅವರು ರೈತರು ನೋಡ್ತಾ ಇಲ್ಲ. ಜನರಿಗೋಸ್ಕರ ಅಂತ ಹೇಳ್ತಾರೆ ಹೊರತು ಅಲ್ಲಿ ಯಾವುದು ಬರ್ತಾ ಇಲ್ಲ. ಅವರು ದುಡ್ಡು ಬೇಕು, ದುಡ್ಡುಗೋಸ್ಕರ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ.